ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಭೈರಪ್ಪ ಹರೀಶ್ ಕುಮಾರ್. ಸ್ನೇಹಿತರೆ, ಇವತ್ತು ರಾಜ್ಯ ಸರ್ಕಾರ ತನ್ನ ಬಜೆಟ್ ಅನ್ನ ಮಂಡನೆ ಮಾಡಿದೆ. ಈ ಬಜೆಟಿನ ಹೈಲೈಟ್ಸ್ಗಳು ಸಾಕಷ್ಟಿದ್ದಾವೆ. ಆದ್ರೆ ಪ್ರಮುಖವಾಗಿ 100 ಉರ್ದು ಶಾಲೆಗಳನ್ನ ಹೈಟೆಕ್ ಶಾಲೆಗಳಾಗಿ ಪರಿವರ್ತನೆ ಮಾಡ್ತೀವಿ ಅನ್ನೋದನ್ನ ಘೋಷಣೆ ಮಾಡಿದ್ದಾರೆ. ನನಗೆ ಅರ್ಥ ಆಗ್ತಿಲ್ಲ. ಇರ್ಲಿ, ಈಗ ಉರ್ದು ಶಾಲೆಯಲ್ಲಿ ಓದಿದ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ನೌಕರಿ ಕೊಡ್ಬೇಕಲ್ವೇ? ಹಾಗಾಗಿ ಮುಂದಿನ ತೀರ್ಮಾನ ಏನಾಗುತ್ತೆ ಅಂತಂದ್ರೆ, ಉರ್ದು ಶಾಲೆಯಲ್ಲಿ ಓದಿದಂತ ಮಕ್ಕಳಿಗೆ ಒಂದಷ್ಟು ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಆಗೇನಾಗುತ್ತೆ, ಆ ಮೀಸಲಾತಿ ಸದುಪಯೋಗ ಪಡಿಸ್ಕೊಳ್ಳುವಂತ ಆ ಉರ್ದು ಶಾಲೆಯಲ್ಲಿ ಓದುವಂತ ಮಕ್ಕಳು ಆ ಮೀಸಲಾತಿ ಅಡಿಯಲ್ಲಿ ಉರ್ದು ಶಾಲೆಯಲ್ಲಿ ಓದಿರುವಂತ ಮಕ್ಕಳು ಎಲ್ಲರೂ ಕೂಡ ಒಂದಷ್ಟು ಸರ್ಕಾರಿ ನೌಕರರಾಗ್ತಾರೆ. ಸರ್ಕಾರಿ ನೌಕರರಾದ್ಮೇಲೆ ಇರುವಂತದ್ದು ಮಜಾ ಏನು ಅಂದ್ರೆ, ಸರ್ಕಾರಿ ನೌಕರರು ಆಡಳಿತ ಭಾಷೆ ಯಾವ ಭಾಷೆಯಲ್ಲಿ ಮಾಡ್ತಾರೆ? ಉರ್ದುವಲ್ಲಿ ಮಾಡ್ತಾರಾ ಅಥವಾ ಕನ್ನಡದಲ್ಲಿ ಮಾಡ್ತಾರಾ? ಯಾಕೆ ಅಂತಂದ್ರೆ, ಈ ರಾಜ್ಯದ ಆಡಳಿತ ಭಾಷೆ ಕನ್ನಡ. ಎಲ್ಲ ಸರ್ಕಾರಿ ನೌಕರರು ಕನ್ನಡದಲ್ಲಿ ಆಡಳಿತವನ್ನ ಮಾಡಬೇಕು. ಹಾಗಾಗಿ ಉರ್ದು ಶಾಲೆಯಿಂದ ಬಂದ ಮಕ್ಕಳು ಕನ್ನಡದಲ್ಲಿ ಆಡಳಿತ ಮಾಡ್ತಾರಾ ಅಥವಾ ಉರ್ದುವಲ್ಲಿ ಆಡಳಿತ ಮಾಡ್ತಾರಾ? ಈ ಹಂತಕ್ಕೆ ಬಂದಿದ್ದಿದೆ. ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು, ಈ ರೀತಿ ಹಾಡು ಹೇಳ್ಕೊಂಡು ಹೋಗ್ಬೇಕಷ್ಟೇ. ಸ್ನೇಹಿತರೆ, ಈಗ ಬೇರೆ ಬೇರೆ ಭಾಷೆಯ ಮಾಧ್ಯಮದ ಶಾಲೆಗಳು ಒಂದಷ್ಟು ಕರ್ನಾಟಕದಲ್ಲಿ ಇದ್ದಾವೆ, ಇಲ್ಲ ಅಂತಲ್ಲ. ಉರ್ದು ಮಾಧ್ಯಮ ಇದೆ, ತೆಲುಗು ಮಾಧ್ಯಮ ಇದೆ, ತಮಿಳು ಮಾಧ್ಯಮ ಇದೆ, ಮರಾಠಿ ಮಾಧ್ಯಮ ಇದೆ. ಈ ಶಾಲೆಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳನ್ನ ಗಣನೀಯವಾಗಿ ತಗ್ಗಿಸ್ತಾ ಅವ್ರ ಮನವೊಲಿಸಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದುವಂತ ಸರ್ಕಾರ ಮಾಡಬೇಕಾಗಿರುವಂತದ್ದು ಅವ್ರ ಜವಾಬ್ದಾರಿ. ಯಾಕಂದ್ರೆ ಇಲ್ಲಿನ ಆಡಳಿತ ಭಾಷೆ ಕನ್ನಡ. ಈ ನಾಡಿನ ಭಾಷೆಯನ್ನ ಸರಿಯಾಗಿ ಕಲಿತು ಈ ರಾಜ್ಯದಲ್ಲಿ ಕೆಲಸ ಮಾಡಬೇಕು, ಕನ್ನಡಿಗರಾಗಿ ಬದುಕಬೇಕು ಅನ್ನುವಂಥದ್ದು ಕನ್ವಿನ್ಸ್ ಮಾಡಿ ಆ ಮಕ್ಕಳನ್ನೆಲ್ಲ ಪರಿವರ್ತನೆ ಮಾಡಬೇಕಾದಂತ ಸರ್ಕಾರ ಇವತ್ತು ಅವ್ರವ್ರದೇ ಭಾಷೆಗಳಲ್ಲಿ ಉತ್ತೇಜನೆ ಕೊಟ್ಕೊಂಡು ಹೇಳ್ತಾರೆ. ಇವತ್ತು ಉರ್ದು ಭಾಷೆ ಕೊಟ್ಟಿದ್ದಾರೆ, ನಾಳೆ ತಮಿಳು ಭಾಷೆಯವರು ಕೇಳ್ತಾರೆ. ಅದು ಇದೇ ದೇಶದ ಭಾಷೆ ಅಲ್ವೇ? ಹಾಗಾಗಿ ಅವ್ರು ಕೇಳ್ತಾರೆ, ನಾಳೆ ನಮಗೂ 100 ಹೈಟೆಕ್ ಶಾಲೆಗಳನ್ನ ಕೊಡಿದೀವಿ ಅಂತ ಕೇಳ್ತಾರೆ. ಅವ್ರು ನೋಡ್ಕೊಂಡು ತೆಲುಗು ಮಾಧ್ಯಮದವ್ರು ಕೇಳ್ತಾರೆ, ನಮಗೂ 100 ಹೈಟೆಕ್ ಶಾಲೆಗಳನ್ನ ಕೊಡಿ ಅಂತ ಕೇಳ್ತಾರೆ. ಅದಾದ್ಮೇಲೆ ಮರಾಠಿಗರು ಕೇಳ್ತಾರೆ, ನಮಗೂ 100 ಹೈಟೆಕ್ ಶಾಲೆಗಳನ್ನ ಕೊಡಿ ಅಂತ ಕೇಳ್ತಾರೆ. ಅಲ್ಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಹೀಗಾಗಿದೆ ಸ್ನೇಹಿತರೆ ನಮ್ಮ ಪರಿಸ್ಥಿತಿ. ನಮಸ್ಕಾರ.